ದೇವರ ಪೂಜೆಯನ್ನು ನಾವು ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕೆಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದೆಂದು ಹೇಳುತ್ತಾರೆ. ಮಾಡಿರುವ ಸಣ್ಣ ಪುಟ್ಟ ತಪ್ಪುಗಳಿಂದ ಪೂಜೆಯ ಫಲ ಸಿಗುವುದಿಲ್ಲ. ಹಾಗಾಗಿ ಯಾವ ತಪ್ಪುಗಳನ್ನು ಮಾಡಬಾರದು. ದೇವರನ್ನು ಪೂಜಿಸುವಾಗ ಹಿರಿಯರು ಅನುಸರಿಸುತ್ತಿದ್ದ ಕೆಲವೊಂದು ನಿಯಮಗಳ ಬಗ್ಗೆ ಇಂದು ತಿಳಿಯೋಣ. ಪೂಜೆಯನ್ನು ಮಾಡುವಾಗ ನಾವು ಕಟ್ಟುನಿಟ್ಟಾಗಿ ಮಾಡಬೇಕು. ದೇವರ ಪೂಜೆಯಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ತಪ್ಪುಗಳನ್ನು ಮಾಡಿದರೂ ಸಹ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಪೂಜೆಯಲ್ಲಿ ನಾವು ಮಾಡುವ ತಪ್ಪುಗಳು ನಮ್ಮನ್ನು ಪಾಪದಲ್ಲಿ ಪಾಲುದಾರರಾಗುವಂತೆ ಮಾಡುವುದು, ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹಾಗಾಗಿ ದೇವರ ಪೂಜೆಯನ್ನು ಮಾಡುವಾಗ ಆದಷ್ಟು ನಮ್ಮಿಂದ ತಪ್ಪುಗಳಾಗದಂತೆ ನಾವು ಎಚ್ಚರಿಕೆಯಿಂದ ಇರಬೇಕೆಂದು ಹೇಳುತ್ತಾರೆ. ಇನ್ನು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು, ವಿಧಿವಿಧಾನಗಳಿವೆ. ಅವುಗಳ ಪ್ರಕಾರವೇ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ನಾವು ದೇವರ ಬಳಿ ಕೇಳಿಕೊಂಡ ಕೋರಿಕೆಗಳು ಬಹುಬೇಗನೆ ಈಡೇರುತ್ತದೆ. ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನದ ಎಲ್ಲಾ ರೀತಿಯಾದ ಅಡೆತಡೆಗಳು ದೂರಾಗುವುದು, ಸಂತೋಷ, ಸಂಪತ್ತು, ಸಮೃದ್ಧಿ ಬರುವುದು ಹಾಗೂ ಮರಣದ ನಂತರ ವ್ಯಕ್ತಿಯು ಸುಲಭವಾಗಿ ಮೋಕ್ಷವನ್ನು ಪಡೆದುಕೊಳ್ಳಬಹುದು. ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ, ನಿಯಮಗಳ ಪ್ರಕಾರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅಮ್ಮನವರಿಗೆ ದೂರ್ವೆ ಅರ್ಪಿಸಬಾರದು. ಇದು ಗಣೇಶನಿಗೆ ಮಾತ್ರ. ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸುವಾಗ ದೈವಿಕ ಶಂಖದಿಂದ ನೀರನ್ನು ಸುರಿಯಬಾರದು. ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಖವನ್ನು ಊದಬೇಕು. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು. ಕಮಲದ ಹೂವನ್ನು ಹೆಚ್ಚಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. ಅಶ್ವತ್ಥ ಮರಗಳಿಗೆ ಬುಧವಾರ ಮತ್ತು ಭಾನುವಾರ ನೀರು ಹಾಕಬಾರದು. ಕೇತಕಿ ಹಾಗೂ ಕೇದಿಗೆ ಹೂವುಗಳನ್ನು ಶಿವನಿಗೆ ಅರ್ಪಿಸಬಾರದು. ದೇವರಿಗೆ ಅರ್ಪಿಸುವ ಹೂವುಗಳನ್ನು ತಾಮ್ರದ ತಟ್ಟೆ ಅಥವಾ ಬಾಳೆ ಎಲೆಯ ಮೇಲೆ ಇಟ್ಟರೆ ಶ್ರೇಷ್ಠ. ತುಳಸಿ ಗಿಡದ ಬಳಿ ಶಿವಲಿಂಗ, ಶಿವನ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು. ಇದರೊಂದಿಗೆ ಶಿವಲಿಂಗಕ್ಕೆ ತುಳಸಿಯನ್ನು ಕೂಡ ಅರ್ಪಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಗಣೇಶನಿಗೆ ತುಳಸಿ ದಳಗಳನ್ನು ಅರ್ಪಿಸಬಾರದು. ವಿಷ್ಣುವಿಗೆ ಅಕ್ಷತೆಯಿಂದ ತಿಲಕ ಇಡಬಾರದು. ದೇವರ ಕೋಣೆಯಲ್ಲಿ ಗಣೇಶನ 3 ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು. ದೇವರ ಕೋಣೆಯ ಮುಂದೆ ಪೊರಕೆ, ಚಪ್ಪಲಿ ಅಥವಾ ಇನ್ನಾವುದೇ ಮನೆಯನ್ನು ಸ್ವಚ್ಛಗೊಳಿಸುವ ವಸ್ತುಗಳನ್ನು ಇಡಬಾರದು. ದೇವರ ಪೂಜೆಯನ್ನು ಮಾಡಿ ದೇವರ ಕೋಣೆಯ ಬಾಗಿಲನ್ನು ಮುಚ್ಚುವ ಸಮಯದಲ್ಲಿ ಗಂಟೆಯನ್ನು ಬಾರಿಸಬಾರದು. ತುಳಸಿ ದಳಗಳನ್ನು ಅಗಿದು ನುಂಗಬಾರದು. ದೇವರಿಗೆ ಪೂಜೆ ಮಾಡಿ ನೀಡಿದ ಆರತಿಯನ್ನು ಎಡಗೈಯಿಂದ ತೆಗೆದುಕೊಳ್ಳಬಾರದು. ಮನೆಯಲ್ಲಿ ಶಿವಲಿಂಗವಿದ್ದರೆ ಅದು ನಿಮ್ಮ ಹೆಬ್ಬೆರಳಿಗಿಂತ ದೊಡ್ಡದಾಗಿರಬಾರದು. ಕುಟುಂಬದಲ್ಲಿ ಸೂತಕದ ಛಾಯೆ ಇದ್ದಾಗ ದೇವರ ಪೂಜೆಯನ್ನು ಮಾಡುವುದಾಗಲಿ ದೇವರ ವಿಗ್ರಹ ಫೋಟೋವನ್ನು ಮುಟ್ಟುವುದಾಗಲಿ ಮಾಡಬಾರದು. ಸೂತಕವಿದ್ದಾಗ ದೇವರ ಮನೆಯಲ್ಲಿರುವ ವಿಗ್ರಹ ಅಥವಾ ಫೋಟೋಕ್ಕೆ ದರ್ಬೆ, ತುಳಸಿ ದಳ ಅಥವಾ ಶುದ್ಧವಾದ ಬಟ್ಟೆಯಿಂದ ಮುಚ್ಚಿ ದೇವರ ಮನೆಯ ಬಾಗಿಲನ್ನು ಹಾಕಬೇಕು. ಗರ್ಭಿಣಿ ಸ್ತ್ರೀಯರು ಶಿವಲಿಂಗವನ್ನು ಸ್ಪರ್ಶಿಸಬಾರದು. ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರ ಕೋಣೆಯಲ್ಲಾಗಿರಬಹುದು ಮಹಿಳೆಯರು ತೆಂಗಿನಕಾಯಿಯನ್ನು ಒಡೆಯಬಾರದು. ಶಿವನಿಗೆ ಪೂರ್ಣ ಪ್ರದಕ್ಷಿಣೆ ಅಂದರೆ 1 ಸುತ್ತು ಸಂಪೂರ್ಣವಾಗಿ ಪ್ರದಕ್ಷಿಣೆಯನ್ನು ಹಾಕಬಾರದು. ಅರ್ಧ ಪ್ರದಕ್ಷಿಣೆಯನ್ನು ಮಾತ್ರ ಹಾಕಬೇಕು. ಶಿವಲಿಂಗಕ್ಕೆ ಅರ್ಪಿಸಿದ ಜಲಾಭಿಷೇಕದ ನೀರನ್ನು ದಾಟಬಾರದು. ತೀರ್ಥವನ್ನು ತೆಗೆದುಕೊಂಡಾಗ ತೀರ್ಥದ ಹನಿಗಳು ನೆಲಕ್ಕೆ ಬೀಳದಂತೆ ನೋಡಿಕೊಳ್ಳಿ. ದೇವರ ಕೋಣೆಯನ್ನಾಗಿರಬಹುದು ಅಥವಾ ದೇವಸ್ಥಾನವನ್ನಾಗಿರಬಹುದು ಪ್ರವೇಶಿಸುವಾಗ ಬಲಗಾಲನ್ನಿಟ್ಟು ಪ್ರವೇಶಿಸಬೇಕು ಹಾಗೂ ಹಿಂದಿರುಗುವಾಗ ಮೊದಲು ಎಡಗಾಲನ್ನಿಟ್ಟು ಹಿಂದಕ್ಕೆ ಬರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ದೇವರ ಆರತಿಯನ್ನು ತೆಗೆದುಕೊಂಡ ನಂತರ ದೇವರ ದೀಪವನ್ನು ಮುಟ್ಟಿದ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಇನ್ನಿತರ ಮಂಗಳಕರ ದಿನದಂದು ದೇವರ ಮನೆ ಹಾಗೂ ದೇವರ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬಾರದು. ಇದೇ ದೇವರನ್ನು ಪೂಜಿಸಬೇಕೆಂಬ ನಿಯಮವಿಲ್ಲ. ನಿಮ್ಮ ಆಯ್ಕೆಯ ದೇವರುಗಳನ್ನು ಇಷ್ಟ ದೇವರನ್ನೇ ಪೂಜಿಸಿ. ಆದರೆ ಪ್ರತಿದಿನ ಪೂಜೆ ಮಾಡಬೇಕು. ಬೆಳಿಗ್ಗೆ ಸ್ನಾನವಾದ ಕೂಡಲೇ ಪೂಜೆ ಮಾಡುವುದು ಒಳಿತು. ಅಲ್ಲದೆ ಪೂಜೆಯನ್ನು ದಿನಕ್ಕೆ 2 ಬಾರಿ ಅಂದರೆ ಬೆಳಿಗ್ಗೆ, ಸಂಜೆ ಮಾಡುವುದು ಬಹಳ ಶ್ರೇಷ್ಠ. ನಿಮ್ಮ ಮನೆಯ ದೇವರ ಮನೆಯಲ್ಲಿ 15 ಇಂಚುಗಳಿಗಿಂತ ದೊಡ್ಡದಾದ ದೇವರ ವಿಗ್ರಹಗಳು ಇರಬಾರದು. ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳು ನಿಂತಿರುವ ಮೂರ್ತಿಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು. ಹೀಗೆ ಮಾಡುವುದರಿಂದ ಅನಾರೋಗ್ಯ ಮತ್ತು ದಾರಿದ್ರ್ಯ ಆವರಿಸುತ್ತದೆ. ದೇವರಿಗೆ ದೀಪವನ್ನು ಹಚ್ಚುವಾಗ ಬೇರೆಯವರು ಹಚ್ಚಿಟ್ಟ ದೀಪದಿಂದ ನೀವು ದೀಪವನ್ನು ಹಚ್ಚಬಾರದು. ದೀಪವನ್ನು ಹಚ್ಚಲು ತುಳಸಿ ಕಡ್ಡಿಯನ್ನು ಉಪಯೋಗಿಸಬೇಕು. ಒಂದೇ ಕಡ್ಡಿಯಿಂದ ಹಲವಾರು ದೀಪಗಳನ್ನು ಹಚ್ಚಬಹುದು.
ದೇವರ ಕೋಣೆಯಲ್ಲಿ ಒಂದೇ ದೇವರ ಅಥವಾ ಯಾವುದೇ ದೇವಿಯ 3 ವಿಗ್ರಹಗಳನ್ನು ಇಡಬೇಡಿ. ಅದೇ ರೀತಿ 2 ಶಿವಲಿಂಗ, 2 ಸಾಲಿಗ್ರಾಮ, 2 ಸೂರ್ಯದೇವರ ವಿಗ್ರಹಗಳು ಮತ್ತು 2 ಗೋಮತಿ ಚಕ್ರ, 2 ದೈವಿಕ ಶಂಖಗಳನ್ನು ಒಂದೇ ಪೂಜಾ ಸ್ಥಳದಲ್ಲಿ ಇಡಬಾರದು. ಮನೆಯ ದೇವಾಲಯದಲ್ಲಿ ಯಾವುದೇ ಉಡುಗೊರೆಗೆ ಬಂದ ಮರದ ಅಥವಾ ಫೈಬರ್ ವಿಗ್ರಹಗಳು ಇರಬಾರದು. ನೀವು ಪ್ರತಿನಿತ್ಯ ಪೂಜಿಸುತ್ತಿರುವ ಹಿಂದೂ ದೇವರ ವಿಗ್ರಹವನ್ನು ಮಾತ್ರ ಇಡಬೇಕು. ಯಾವುದೇ ಒಡೆದ ವಿಗ್ರಹಗಳಿದ್ದರೆ ತಕ್ಷಣವೇ ಪೂಜಾ ಸ್ಥಳದಿಂದ ತೆಗೆದು ಹಾಕಬೇಕು ಮತ್ತು ಹರಿಯುವ ನೀರಿನಲ್ಲಿ, ಅಂದರೆ ನದಿ, ಕೆರೆ ಇವುಗಳಿಗೆ ಗೌರವಯುತವಾಗಿ ವಿಸರ್ಜಿಸಬೇಕು. ನಿಮ್ಮ ದೇವರ ಮನೆಯ ಮೇಲೆ ದೇವರ ಬಟ್ಟೆ, ಪರಿಕರಗಳು, ಪುಸ್ತಕಗಳು ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಇಡುವುದು ಒಳ್ಳೆಯದಲ್ಲ. ದೇವರ ಮನೆಯಲ್ಲಿ ಮೃತ ಪೋಷಕರ ಬಂಧು ಬಾಂಧವರ ಫೋಟೋಗಳನ್ನು ಇಡಬೇಡಿ. ದೈನಂದಿನ ಪ್ರಾರ್ಥನೆಗಳನ್ನು ಕನಿಷ್ಠ 5 ಹಿಂದೂ ದೇವರುಗಳಿಗೆ ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂದು ಹೇಳುತ್ತಾರೆ. ಇದನ್ನೇ ಪಂಚದೇವರೆಂದು ಕರೆಯುತ್ತಾರೆ. ಅದರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವರಾಗಿರಬೇಕು. ಪ್ರಾರ್ಥಿಸಬೇಕಾದ 5 ಪ್ರಮುಖ ದೇವರುಗಳೆಂದರೆ ಭಗವಾನ್ ಸೂರ್ಯ, ಗಣೇಶ, ದುರ್ಗಾ, ಶಿವ ಮತ್ತು ವಿಷ್ಣು. ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಪೂಜೆಯನ್ನು ದಕ್ಷಿಣಕ್ಕೆ ಅಭಿಮುಖವಾಗಿ ಮಾಡಬಾರದು. ಅಲ್ಲದೆ ದೇವರ ಮೂರ್ತಿಯ ಕಡೆಗೆ ನಿಮ್ಮ ಬೆನ್ನನ್ನು ಹಾಕಿ ಕುಳಿತುಕೊಳ್ಳಬಾರದು. ಬೆಳಿಗ್ಗೆ ಸಂಜೆ 2 ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ಶ್ರೇಷ್ಠ. ಒಂದು ವೇಳೆ ಸಾಧ್ಯವಿಲ್ಲವೆಂದರೆ ಸಂಜೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು. ದೇವರ ಮನೆಯಲ್ಲಿ ದೀಪವನ್ನು ಎಂದಿಗೂ ದಕ್ಷಿಣಾಭಿಮುಖವಾಗಿ ಇರಿಸಬಾರದು. ನೆಲದ ಮೇಲೆ ಕುಳಿತು ಪ್ರಾರ್ಥನೆಗಳನ್ನು ಮಾಡಬಾರದು. ಚಾಪೆ, ಮಣೆ ಯಾವುದಾದರೂ ಆಸನದ ಮೇಲೆ ಕುಳಿತು ಪೂಜೆ ಮಾಡಬೇಕು. ಪೂಜೆಯಲ್ಲಿ ಬಳಸುವ ಗಂಗಾಜಲವನ್ನು ಯಾವುದೇ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು. ಇದಕ್ಕಾಗಿ ತಾಮ್ರದ ಪಾತ್ರೆ ಒಳ್ಳೆಯದು ಎಂದು ಹೇಳುತ್ತಾರೆ. ಅದೇ ರೀತಿ ತಿಲಕಕ್ಕೆ ಬಳಸುವ ಚಂದನವನ್ನು ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಬಾರದು. ಯಾವುದೇ ದೇವರನ್ನು ಪೂಜಿಸುವಾಗ ನೀವು ಯಾವಾಗಲೂ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಿಮ್ಮ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ನಿಲ್ಲಿಸಲು ನಿರ್ಣಯವನ್ನು ತೆಗೆದುಕೊಳ್ಳಿ. ನಿಮ್ಮ ಋಣಾತ್ಮಕತೆಯನ್ನು ನೀವು ಎಷ್ಟು ವೇಗವಾಗಿ ತೊಡೆದು ಹಾಕುತ್ತೀರೋ ಅಷ್ಟು ಬೇಗ ನಿಮ್ಮ ಆಸೆ ಈಡೇರಿಸಲಾಗುತ್ತದೆ. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು 3 ಪ್ರದಕ್ಷಿಣೆಯನ್ನು ಹಾಕಬೇಕು. ಆರತಿಯ ಕೊನೆಯಲ್ಲಿ ಕೈ ಜೋಡಿಸಿ ದೇವರು ದೇವತೆ ತಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವಂತೆ ವಿನಂತಿಸಬಹುದು. ಪೂಜೆಯ ಸಮಯದಲ್ಲಿ ಮಾಡಿದ ಯಾವುದೇ ತಪ್ಪುಗಳನ್ನು ಕ್ಷಮಿಸಲು ಕೇಳಿಕೊಳ್ಳಿ. ಪೂಜೆಗೂ ಮುನ್ನ ಹಿರಿಯರು ಅಥವಾ ಮನೆಗೆ ಅತಿಥಿಗಳು ಆಗಮಿಸಿದರೆ ಅವರನ್ನೆಂದೂ ಕಡೆಗಣಿಸಬಾರದು. ಆದರದಿಂದ ಅತಿಥಿ ಸತ್ಕಾರ ಮಾಡಬೇಕು. ಮನೆಗೆ ಬಂದವರು ದೇವರ ಸ್ವರೂಪದಲ್ಲೇ ನಮ್ಮನ್ನು ಆಶೀರ್ವದಿಸಲು ಬಂದಿರಬಹುದು. ಹಾಗಾಗಿ ನಿಮ್ಮ ಕೈಲಾದಷ್ಟು ಗೌರವದಿಂದ ಸತ್ಕರಿಸಬೇಕು. ಪೂಜೆಯ ಕಾರಣದಿಂದ ಹಿರಿಯರನ್ನು ಕಡೆಗಣಿಸಿದರೆ ಇದು ಅಪವಿತ್ರವೆಂದು ಹೇಳುತ್ತಾರೆ. ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ದೇವರ ಪೂಜೆಯನ್ನು ಈ ನಿಯಮಗಳ ಅನುಸಾರವಾಗಿ ಮಾಡುವುದರಿಂದ ಪೂಜೆಯು ನಿಮಗೆ ಶುಭ ಫಲಗಳನ್ನು ನೀಡುತ್ತದೆ. ನೀವು ಮಾಡಿದ ಪೂಜೆಯು ದೇವರಿಗೆ ಒಪ್ಪುತ್ತದೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಯಾವಾಗಲೂ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಿದ್ದಾಗ ಮಾಡುವ ಕೆಲಸದಲ್ಲಿ ಶುಭ ಫಲಗಳು ಕಾಣುತ್ತವೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.